ಪತ್ರಕರ್ತ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ನನ್ನ ಪತ್ರಿಕಾಗೋಷ್ಠಿಯ ವಿಚಾರವನ್ನು ಇವತ್ತು ಮಂಡಿಸ್ತಾ ಇದ್ದೇನೆ. ರಿಕ್ಷಾ ಡ್ರೈವರ್ಸ್ ಅಸೋಸಿಯೇಷನ್ ಬಂಟ್ವಾಳ ಇದು ಬಂಟ್ವಾಳ ಭೀಮೂಡ ಗ್ರಾಮದ ರಿಕ್ಷಾ ಡ್ರೈವರ್ಸ್ ಅಸೋಸಿಯೇಷನ್. ಇದು 50 ವರ್ಷದ ಹಿಂದೆ 1975ರಂದು ರಿಕ್ಷಾ ಡ್ರೈವರ್ಸ್ ಅಸೋಸಿಯೇಷನ್ ಎಂಬ ಸಂಘಟನೆಯಾಗಿ ಬೆಳೆದು ಬಂದಿದೆ. ಇವತ್ತಿಗೆ ಸಂಘಟನೆಗೆ 50 ವರ್ಷ ತುಂಬುತ್ತದೆ. ಅದೇ ರೀತಿ ರಿಕ್ಷಾ ಡ್ರೈವರ್ಸ್ ಅಸೋಸಿಯೇಷನ್ ಸ್ಥಾಪನೆಗೊಂಡು 2002ರ ನಂತರ ರಿಕ್ಷಾ ಡ್ರೈವರ್ಸ್ ಅಸೋಸಿಯೇಷನ್ ಎಂದು ಕಾರ್ಮಿಕ ಇಲಾಖೆ ಅನುಮೋದನೆಯೊಂದಿಗೆ ಪುನರ್ ನಾಮಕರಣಗೊಂಡಿದೆ. ಸದ್ರಿ ಅಸೋಸಿಯೇಷನ್ ಅಧಿಕೃತವಾಗಿ ಟ್ರೇಡ್ ಯೂನಿಯನ್ನೊಂದಿಗೆ 1987ರಲ್ಲಿ TUA 278/87 ಎಂದು ನೋಂದಣಿಗೊಂಡಿರುತ್ತದೆ. ಇದರಲ್ಲಿ ಎಲ್ಲ ರಿಕ್ಷಾ ಚಾಲಕ ಮಾಲಕರು ಒಳಗೊಂಡ ಸುಮಾರು 1000ಕ್ಕಿಂತ ಹೆಚ್ಚು ಸದಸ್ಯರಿದ್ದೇವೆ. ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ. ಸದ್ಯ ಸಂಸ್ಥೆಯನ್ನು ಪ್ರಥಮವಾಗಿ ಬಂಟ್ವಾಳದ ಹಿರಿಯ ವಕೀಲರಾದ GN ಕೂಲ್ರವರು ಸ್ಥಾಪಿಸಿರುತ್ತಾರೆ. ಅದರ ನಂತರ ಇನ್ನೊಬ್ಬ ವಕೀಲರಾದ EV ಭಟ್ ಎಂಬವರು ಅಧ್ಯಕ್ಷರಾಗಿ ಈ ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋಗಿರುತ್ತಾರೆ. EV ಭಟ್ ಅವರ ನಂತರ ಬಂಟ್ವಾಳ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಖ್ಯಾತ ವಕೀಲರಾದ T. ನಾರಾಯಣ ಪೂಜಾರಿ ಅವರು ಸದ್ರಿ ಸಂಸ್ಥೆಯ ಅಧ್ಯಕ್ಷರಾಗಿ ಮುಂದುವರಿಸಿ ಈ ಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಕಟ್ಟಡ ರಿಕ್ಷಾ ಡ್ರೈವರ್ಸ್ನವರಿಗೆ ಈ ಜಿಲ್ಲೆಯಲ್ಲಿ ಎಲ್ಲಿ ಇಲ್ಲದಂಥ ಒಂದು ಸ್ವತಂತ್ರ ಕಟ್ಟಡವನ್ನು ನಿರ್ಮಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಅವರು ವಹಿಸಿದ್ದಾರೆ. ರಿಕ್ಷಾ ಡ್ರೈವರ್ಸ್ ಅಸೋಸಿಯೇಷನ್ನ ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಅನೇಕ ವರ್ಷದ ಅನೇಕ ಹಿರಿಯರ ಕೊಡುಗೆ ಹಾಗೂ ಶ್ರಮ ಇದರಲ್ಲಿದೆ. ಈ ಸಂದರ್ಭದಲ್ಲಿ ನಾವು ಬಂಟ್ವಾಳದ ಮಾಜಿ ಶಾಸಕರು ಹಾಗೂ ಪ್ರಸ್ತುತ ಹಾಲಿ ಶಾಸಕರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಅವರ ಈ ರಿಕ್ಷಾ ಡ್ರೈವರ್ಸ್ ಅಸೋಸಿಯೇಷನ್ ಬೆಳೆದು ಬರಬೇಕಾದ್ರೆ ಹಾಲಿ ಶಾಸಕರು ಮಾಜಿ ಶಾಸಕರು ಇಬ್ಬರ ಕೊಡುಗೆಯು ಇದರಲ್ಲಿ ಅಪಾರವಾಗಿದೆ. ರಿಕ್ಷಾ ಡ್ರೈವರ್ಸ್ ಅಸೋಸಿಯೇಷನ್ನ ಈ ಸಂಸ್ಥೆಯಲ್ಲಿ ನಾವು ಅನೇಕ ಕೆಲಸಗಳನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಸುಮಾರು ರಿಕ್ಷಾದ ಡ್ರೈವರ್ಸ್ಗಳಿಗೆ ಹಾಗೂ ರಿಕ್ಷಾದವರ ಮನೆಯವರಿಗೆ ಯಾವುದಾದ್ರೂ ಆಪತ್ತು ಬಂದಲ್ಲಿ ಅವರಿಗೆ ಆರ್ಥಿಕ ಸಹಾಯ ಮಾಡುವಂಥ ಕೆಲಸವನ್ನು ಸಂಘಟನೆಯಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿ ಕೊರೋನಾ ಸಂದರ್ಭದಲ್ಲಿ ಸರ್ಕಾರದಿಂದ, ಕಾರ್ಮಿಕ ಇಲಾಖೆಯಿಂದ ಅಥವಾ ಇತರರಿಂದ ದೇಣಿಗೆಯನ್ನು ಪಡೆದುಕೊಂಡು ಕಿಟ್ಗಳನ್ನು ಕೊಡುವಂಥ ವಿಚಾರದಲ್ಲಿ ನಾವು ಯಶಸ್ವಿಯಾಗಿ ಅದನ್ನು 2-3 ಸಾರಿ ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿ ಕಾರ್ಗಿಲ್ನ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಸಂಘಟನೆಯ ಮುಖಾಂತರ ಹಣವನ್ನು ಸಂಗ್ರಹಿಸಿ ಕಾರ್ಗಿಲ್ನಲ್ಲಿ ಗಾಯಗೊಂಡವರಿಗೆ, ಹುತಾತ್ಮರಾದವರಿಗೆ, ಅವರ ಕುಟುಂಬದವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ನಮ್ಮ ರಿಕ್ಷಾ ಡ್ರೈವರ್ಸ್ ಅಸೋಸಿಯೇಷನ್ ಯಶಸ್ವಿಯಾಗಿ ಕೆಲಸ ಮಾಡಿದೆ. ಅದೇ ರೀತಿ ಈ ಹಿಂದೆ ಗುಜರಾತಿನಲ್ಲಿ ಭೂಕಂಪ